ಎಷ್ಟೊತ್ತಾದ ಬಾಗಲ್ ಕಡೆ ನೀನು ನೋಡ್ಕೊಂಡು ನಿಂತಾಗ ಅವು ಏನು ಹುಡುಗರು ಇನ್ನ ಬರ್ಲೇ ಇಲ್ಲಲ್ಲವು. ನಾನು ಅದ ಹಾದಿ ಕಾಯಕತ್ತೇನ್ರಿ ತೆರಿಷ್ಟೊತ್ತಾತ್ ಯಾಕೆ ಬರಲಿಲ್ಲ ಅಂತ. ಬರಲ್ಲಂತ ಬರ್ತಾರ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದಿದ್ದು ಅಲ್ಲ ಅವ್ರ ಅಂದ್ರನ. ಅಲ್ಲ ಮತ್ತೆ ಬರ್ತೀನಂದು ಯಾಕೆ ಒಮ್ಮೆ ಬರಲ್ಲ ಅಂದ್ರೆ ಏನಪ್ಪ, ನಾನಂಗ್ರ ಅವ್ರು ಬರ್ತಾರ ಅಂತ ತಿಳ್ಕೊಂತಾನೆ ಒಳಗೂ ಎದ್ದೋಗ್ಲಾರ್ದಂಗ. ಹಾಯ್ ಶಾಂತಕ್ಕ. ಏನು ನಾ ಬರ್ತೇನೆ ಅಂತೇಳಿ ನಾನ್ಸಲ ಕಾಯ್ಕೊಂತಿಲ್ಲ ನಿಂತಿದ್ದೇನೆ. ಹಾಗ ಇವ ಎಲ್ಲಿ ಕಾಯಕ್ ಹೋಲಿ, ನನ್ನ ಮಗಳ ಹಳೆ ಬರ್ತೇನೆ ಅಂದ್ರೆ ಅದಕ್ಕೆ ನಿಂತಿದ್ದೆ. ಅರೇ ಶಾಂತಂದೋಕ, ನಿಮ್ದು ಒಂದು ವಿಚಾರ ಆಗೇ ಗೊತ್ತು. ಈಗ ಬಂದ್ರೆ ಬೆಂಡ್ಲಾರ ನೀವು. ಅಲ್ಲ ಒಂದು ಮುಂಜಾಲಿಂದ ಇಲ್ಲೇ ಕುಂತೇನೆ ಬಾಗಲಾಗ ಒಬ್ಬ ಬಿಡಾಡಿನಿ ಇತ್ತಾಗ ಹಾದಿಲ್ಲ. ಯಾಕ 20 ಸಲ ಬರ್ತಿದ್ರಿ ಹೋಗಿದ್ರಿ, ಆಕಿ ಗಿರ್ಜಿ ನೋಡಕ್ಕೆ ಊರು ಬಿಡಾಡಿ ಒಟ್ಟ ಮನೇಲಿ ಕಡೆ ಗಂಡ ಸಂತಿ ತಂದಿರ್ಬೇಕು, ಅದಕ್ಕೆ ಬಂದಿಲ್ಲ. ಇಲ್ಲಾಂದ್ರೆ ರವಾ ಕೊಡು, ಸಕ್ರಿ ಕೊಡು, ಚಾಪಡಿ ಕೊಡು, ಎಣ್ಣೆ ಕೊಡು, ಅದು ಕೊಡು, ಇದು ಕೊಡು, ಅವಲಕ್ಕಿ ಕೊಡು ಅಂತೇಳಿ 20 ಸಲ ಜಕ್ಕಿಡ್ತಿದ್ಲು. ಯಾಕ ಏನ ಎಷ್ಟು ದಿನ ನೋಡ್ತೇನೆ ನಾನು ಬರ್ಲಿ ಬೆಂಡ್ಲಿ ಇಲ್ಲಿ ಏನಾರ ಕಾಲು ಮುರಿದು ಕೈಯಾಗ ಕೊಡ್ತೇನೆ. ಅಯ್ಯೋ ಇದ್ರ ಮಕ್ಕ ಆಡಾಗಲಿ. ಇಲ್ಲೇ ಹಿಂದೆ ನಿಂತಂದು ದೇವ್ ನಿಂತಂಗ. ನೋಡು ಶಾಂತಕ್ಕ, ಏನ್ 3 ಹೊತ್ತು ನಿಮ್ಮನೆಗೆ ಇಸ್ಕೊಂಡೋಗಿದ್ನೆ ನಾನು. ಹೆಂಗ್ ಮಾತಾಡ್ತಾವ ನೋಡ. ಹೋಗ್ಲಿ ಬಿಡ್ಲಿ, ನಮ್ಮ ಅತ್ತಿ ಮಾತಾಡೋದಂಗ ನಿಂಗೇನು ಗೊತ್ತಿಲ್ಲನ, ಹೊತ್ತಾಗಿ ನೋಡಕತ್ತೀಯನ. ಸುಮ್ ಕುಂದ್ರು. ಯಾಕ ಶಾಂತವ ಸುಮ್ ಕುಂದ್ರ ಅನ್ನಕತ್ತೀಯಲ್ಲ. ನಾ ಏನ್ ಅನ್ಬಾರ್ದನ್ನಿ, ಆಕಿ ಬೆಂಡ್ಲಿ ಬಂದಾಳನ ಮತ್ತೆ ಅದಕ್ಕೆ ಆಕಿ ಬೇಕತ್ತೀನಿ. ಅವ್ವ 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 ಇಲ್ಲೇ ಅಲ 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 ನೆಂದರ್ ಮಂದಾಗ ಅಂತೇಳಿ 100 ವರ್ಷ ಆಯಸ್ ನೋಡ್ಲಿಗಿರ್ಜಿ ನಿನಗ. ಪಾಪಿ ಚಿರಾಯಿ ನೋಡ್ಲಿಕ್ಕರನ ಅದೆಂತ ಆಯಸ್ ಕೊಟ್ಟಾನ ದೇವ್ರ ನಿನಗ. ಈಗ ನೆನ್ಸ್ಕೊಂಡು ನಾಳೆ ಬಂದೇ ಬಿಟ್ಟಲ್ಲ. ಯಾವ ತಾಯಿ, ನೆನೆಸ್ಕೊಂಡ್ ಮ್ಯಾಲ್ ಬಂದಿಲ್ಲ, ಬಂದ ಮ್ಯಾಲ್ ನೆನೆಸ್ಕೊಂಡಿ. ಅಯ್ಯ, ನಮ್ದುಗೆ ಒಂದು ಮ್ಯಾಟರ್ಗೆ ಹೇಳಕ್ಕೆ ಬಂದ್ರೆ ನಿಮ್ದುಗೆ ಒಂದು ಏನ್ಲೇ ಅದು ಟಯರ. ಏ ಯಾ ಅಲ್ಲಾ, ಇಸ್ಕೋ ಬುಡ್ಡಿಗೂ ಉಠಾಲೆ. ಅರೇ ಶಾಂತಂದೋಕ, ಬಿಗ್ ಬಾಸ್ ಒಳಗಡೆ ಇದಾರೆ ಅಲ್ಲ, ಮೋಕ್ಷಿತ ಅದು ಪೈಗೆ ಇದಾರೆ. ಅರೇ ಅವ್ರದ್ದು ಏನೋ ಮಕ್ಕಳದು ಕಳಿದಾ ಇದಾರೆ ಅಂತೆ. ಅರೇ ಏನು ಹೇಳೋದು ಇದಕ್ಕೆ. ಹೌದವ, 2 ದಿನ ಆಯ್ತು ಗನ ಸುದ್ದಿ ಅದಕತ್ತಿದೆ. ಏನವ ಯಾರ್ದು ನಂಬದ ಯಾರ್ದು ಬಿಡದ ಆತಾಗ, ಸುಳ್ಳೈತು ಕರೆ ಐತೆ ಒಂದು ಗೊತ್ತಾಗಲ್ತ. ಹೌದಿಲ್ಲ ಶಾಂತಕ? ಅಂತಾರವ. ಒಟ್ಟು ನನ್ನ ಮಗಳು ನೋಡ್ತಿರ್ತಾಳ ಆ ಬಿಗ್ ಬಾಸ್. ಆದ್ರೆ ಇದೇನವ ಮೋಕ್ಷಿತ ಅಂದ ನಮಗ್ ಗೊತ್ತಿಲ್ಲ ಬಿಡ. ಮೊದ್ಲಿಂದ ಹೆಸರೇನ ಐಶ್ವರ್ಯ ರೈ ಪೈಯನ ಐಶ್ವರ್ಯ ರೈ ಅದ. ಪಯ್ಯ ಶಾಂತಕ್ಕ ಏನ್ ಒಯ್ಬೇಕ? ಒಯ್ಯ ಶಾಂತಕ್ಕ ಏನ್ ಒಯ್ಬೇಕು? ಅಯ್ಯೋ ಅತ್ತಿಯಾರ, ಅದಲ್ ಬಿಡ್ರಿ, ನಿಮ್ಗೆ ಗೊತ್ತಾಗದಲ್ಲ, ಸುಮ್ನಿರಿ. ಈಗ ಶಾಂತಕ್ಕ, ಈ ಬಿಗ್ ಬಾಸ್ ನೀವು ಒಳಗೆ ಕರ್ಕೊಳಕ್ಕಿಂತ ಮುಂಚೆ ಇದೆಲ್ಲ ವಿಚಾರಿಸಂಗಿಲ್ಲನ? ಅವ್ರಿಗೆ ಎದಕ್ ಬೇಕಲೇ ಹಿಂದಿನ ಚರಿತ್ರೆ ಏನು ಎತ್ತ ಅಂತೇಳಿ. ಈಗ ಹೆಂಗದಾರ ಅಷ್ಟ ನೋಡ್ತಾರ ಅವ್ರು, ಗೊತ್ತಾನ? ವೈಚ್ಮ. ಅರೇ ನಮ್ದುಗೆ ನೋಡ್ಬಿಟ್ಟು ಈ ಫುಲ್ ಸೆಕ್ಕೆ ಆಗ್ಬಿಡ್ತು. ಅರೇ ಸುಳ್ಗೆ ಇದೆಯೋ, ಅರೇ ಜೂಟು ಅಥವಾ ಸಚ್ಗೆ ಇದೆಯೋ, ಅರೇ ನಮ್ದುಗೆ ಮಾಲೂಮ್ ನೈ. ಪೂರಾ ಕನ್ಫ್ಯೂಸ್ಗೆ ಆಗ್ಬಿಟ್ಟು ಈ ತಲೆ ಸೀರ್ ಖರಾಬ್ಗೆ ಆಗ್ತಾ ಇದೆ. ಹೋಗ್ಲಿ ಬಿಡ್ಲೆ, ನಮಗೊಬ್ಬರ ಬಗ್ಗೆ ಗೊತ್ತಿಲ್ಲದೆ ನಾವು ಮಾತಾಡೋದು ತಪ್ಪಾಕತಿ. ಏನು ಕದ್ದಾಳ ಅಂತೇಳಿ ಇಟ್ಕೋ, ಏನ್ ಮಾಡಕತ್ತಿ? ಈಗ ಹೆಂಗದಾಳ? ಅಪ್ಪ ಅವನ್ ಕೂಟ ಚಂದಗದಾಳ. ಅದು ಪಾಪದಕ್ಕೂ ಅದ ತಮ್ಮಗೇನೋ ಅಂಗವಿಕಲ ಐತಂತಲ್ಲ, ಅದನ್ನು ನೋಡ್ಕೊಂತ ಆರಾಮಾಗಿ ಅದಾಳ. ಈಗ ಧಾರಾವಾಹಿ ಅದು ಮಾಡ್ತಾಳ, ಹೌದಿಲ್ಲ? ಅದೆಂತದ ಚೆನ್ನಾಗಿ ಅಂತದ ಟಿವಿಯಾಗೆಲ್ಲ ಬರ್ತಾಳ ಒಕ್ಕಳ. ಈಗೆಲ್ಲ ನೆಟ್ಕದಾಳಲ್ಲ, ಹೋಲತ್ತಾಗ ಹಿಂದಿ ಹಂಗಿದ್ಲ ಏನ ಸುಡ್ಗಾಡತ್ತಾಗ, ಹೌದಿಲ್ಲ? ಅದು ಕರೆ ಅನ್ಸಂತಕ ತಪ್ಪು ಮಾಡ್ಲಾರ್ದಾರ ಯಾರದಾರ. ಆದ್ರೂ ಈಗ ಏನಪ್ಪ ವಿಚಿತ್ರ. ಈಗ ನಮ್ಗೆ ನಿನಗೆ ಯಾರು ಇಷ್ಟ ಹೇಳ್ಸಂತಕ? ನನಗೆ ನೋಡವ ಹನುಮಂತ ಅಂದ್ರೆ ಭಾಳ ಇಷ್ಟ. ಆದ್ರೆ ಅದು ಬಿಡ, ಹನುಮಂತ ಅದೇನು ಮನ್ಗೇಡಿ. ಯಾವಾಗಾರ ಒಮ್ಮೆ 1-2 ನುಡಿ ಹಾಡ್ತಾನವ. ದಿನಾ ಒಂದೊಂದು ಎಪಿಸೋಡ್ನಾಗೂ ಒಂದೊಂದು ಹಾಡು ಹೇಳ್ಬೇಕವ. ಎಷ್ಟು ಚಂದ ಹೇಳ್ತಾನ ಇವ, ಮೈ ಮರ್ತು ಕೇಳ್ಬೇಕು ಅನ್ಸತ್ ನೋಡ. ನಾರ ಹಾಡಕತ್ತಂದ್ರೆ ನಮ್ಮ ಲಕ್ಷ್ಮಿಗೆ ಹೇಳೋದು ತಟ್ಟ ಸೌಂಡ್ ಜಾಸ್ತಿ ಇಡ್ಲಿ ಅಂತೇಳಿ, ಗೊತ್ತನ? ನನಗೆ ಭಾಳ ಇಷ್ಟ ನೋಡವ. ಅಯ್ಯ ಶಾಂತಕ್ಕ ಸುಮ್ನಿರು. ನನಗಂತೂ ಹನುಮಂತನ್ಕಿಂತ ಅವನು ಇವ ಅದನಲ್ಲ, ಯಾರೋ ಹೊಸ್ತಾಗಿ ಬಂದಾನಲ್ಲ ಇವ ಗಡಮುಡು, ಎಂಥದ ಎಂಟ್ರಿ ಒಳಗೆ ಬಂದಾನಲ್ಲ, ರಜತ್, ಅವ ನೋಡಿ ನಂಗೆ ಭಾಳ ಇಷ್ಟ. ನನಗೆ ಮಾತ್ರ ಇವ ಇಷ್ಟ, ಯಾರು ಶಿಶಿರು ಮಂಜ. ಅರೇ ನಮ್ದಿಗೆ ಧನರಾಜ್ಗೆ ಭಾಳ ಇಷ್ಟಪಡ್ತಾವು. ಅರೇ ಅವ್ರದಿಗೆ ನೋಡ್ಬಿಟ್ರೆ ನಮ್ದಿಗೆ ಭಾರಿ ಖುಷಿಗೆ ಆಗ್ತದೆ. ಅವ್ರಿ ಏನು ಸಖತ್ತಾಗಿ ಆಟ ಆಡ್ತಾರೆ ಅವರು. ಬೆಂಡ್ಲಿ ಅವ್ರಿಗಿಂತ ನಮ್ಮ ಮಂಜಣ್ಣ ಅದನಲ್ಲ ಟ್ಯಾಟರ್ಜಿ ಕಿಂಗವ. ಬಾ ಅವರ ರಜತ್ ಏನಿಲ್ಲ, ಮಕ್ಕಳ ಕೈ ಹಾಕಿ ಎತ್ತೆ ಹೋಗಿತಾನೆ ಇವರಿಬ್ರು, ಗೊತ್ತಾನ? ಇದು ಭಾರಿ ಭಾರಿ ಮಜಗುಟ್ಟೈತಿ. ಶಾಂತಕ್ಕ ಅವ ಹನುಮಂತ ಅಂತೀಯಲ್ಲ, ಒಟ್ಟ ಶಿಟ್ ಮಾಡ್ಕೊಡಿತ್ತು. ನಾನು ಹಂಗೇನು ನೋಡಿದ್ದಿಲ್ಲ. ನಿನ್ನೆ ಅವನು ಭಾರಿ ಕೊಟ್ಟಾನ ಅವಂಗ ಮುಟ್ಟು ನೋಡ್ಕೊಳಂಗ. ಬಾ ಯಾರು ತಪ್ಪು ಯಾರು ಸರಿ ನಾ ಲೆಕ್ಕ ಮಾಡೋಷ್ಟೊತ್ತಿಗೆ ಬಿಗ್ ಬಾಸ್ ಮುಗಿದೋಕತಿ. ಕರೆನ ಮಜಾ ಇರ್ತೈತಿ. ಒಟ್ಟ ಈ ವಾರ ಮಾತ್ರ ಭಾರಿ ಮಜಗುಟ್ಟೈತಿ ನೋಡು. ಸುದೀಪ್ ಅಣ್ಣ ಬಂದಿಂದ ಏನು ಹೇಳ್ತಾನ ಅದನ್ನು ಮಾತ್ರ ನಾ ಬಿಡೋದು ನೋಡಿ. 8ಕ್ಕೆ ನನ್ನ ಗಂಡನ ಉಣಿಸಿ, ನನ್ನ ಮಕ್ಕಳಿಗೆ ಉಣಿಸಿ, ಅಡಿಗೆ ಮಾಡಿ, ಅಡಿಗೆ ಮನೆ ಬಾಗಲ ಹಾಕಿ ಸಾರಿಸಿ ಬೆಳಗ್ಗೆ ತೊಳೆದು ಕುಂತು ಬಿಡ್ತೇನೆ ಟಿವಿ ಮುಂದೆ. 9 ಅಂದ್ರೆ ಚಾಲು ಆಗಿಬಿಡ್ಬೇಕದು. ನಂದು ಊಟ ಮುಗಿಸಿ ಗಟ್ಟಿಗೆ ಕುಂತು ಬಿಡ್ತೇನವ. ಆಮ್ಯಾಗ ಯಾರು 9 ಕೆಲಸ ಹೇಳಾಕತ್ರ ನನ್ನ ಮನ್ಯಾಗ ಸತ್ರ ಅಂತೇಳಿ ಲೆಕ್ಕ ಅವ್ರು ನನ್ನ ಕೈಯಾಗ. ಹೌದು, ಅದು ಕರೆ. ನಮ್ಮಂತ ಬೆಳಗಿಂದ ಚಂತನ ಇವ್ರದ ಚಾಕ್ರಿ ಮಾಡಿ ತೊಳೆದು ಬಳದು ಎಲ್ಲ ಹಾಕಿರ್ತಾರೆ.
ಮನೆಗೆ ಬಂದಿದ್ದು ಒಂದು ನೋಡಕತ್ರು ನೆಮ್ಮದಿಯಿಂದ ಬಿಡೋದಲ್ಲ. ಇವು ಕೊಳ್ಳ ನಾವು ಬಿಗ್ ಬಾಸ್ ನೋಡುವ ಹೊತ್ತಿನಾಗ ಹುಡುಗರಿಗೆ ಹೇಳಕ್ ಬರ್ತೈತಿ. ನೀರ್ ಹಾಕಬಾ, ತೊಳಿ ಬಾ, ಲೈಟ್ ಹಚ್ಚ ಬಾ, ನನಗೆ ಅದನ್ನು ಕೊಡಬಾ, ನನಗೆ ಇದನ್ನು ಕೊಡಬಾ. ಅಯ್ಯಯ್ಯಯ್ಯ ಇಲ್ಲ ಬಾರದ್ ಕೆಲಸ ನೆನಪಕ್ಕ ಇವಕ್ಕೆ. ಇನ್ನು ಗಂಡುಗಳಿಗೆ ತಗೋ ನೀನು ತಲೆ ಚೆಟ್ ಅಂದಕತ್ತವ ಇವ. ಅವಕ್ಕೊಂಥರ ಅವು ನೋಡ್ತಾವು, ನೋಡ್ಲಿಲ್ಲ ಅಂದ್ರೆ ಅವಕ್ಕೂ 16 ಚಾಲೂನ ಆಗಿಬಿಡ್ತತ್ತಾಗ. ನನ್ನ ಫೋನ್ ಎಲ್ಲಿಟ್ಟಿಯ, ಅದೆಲ್ಲಿಟ್ಟಿ, ಇದೆಲ್ಲಿಟ್ಟಿ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಇವು ಹಚ್ತಾವ. ಅತ್ತಿಗಳಿಗೆ ಮುದ್ದಾಮ ಅವಕ್ಕೂ ಖರೇನ ಯವ್ವ. ನಮ್ಮ ಅತ್ತಿ ಅದಾಳಲ್ಲ, ಜಂಡು ಬಾಂಬ್ ಕೊಡು, ತೆಲ್ ತಿಕ್ಕು, ಕಾಲ್ ತಿಕ್ಕು, ಹಾಸ್ಕೊಡು, ಈ ಬೆಡ್ಶೀಟ್ ತೊಂಬ, ಆ ದಿಂಬು ತೊಂಬ, ಇದನ್ನ ಇತ್ತಾಗಿ ಹಾಕಿಟ್ಟಿ, ಅದನ್ನ ಅತ್ತಾಗಿ ಹಾಕಿಟ್ಟಿ, ನೀರು ಕೊಡು ಒಂದು ವಾಟೆ, ಗುಳಿಗೆ ತೊಂಬ, BP ಗುಳಿಗೆ ತೊಂಬ, ಶುಗರ್ ಗುಳಿಗೆ ತೊಂಬ ಅಂತೇಳಿ ಆಕಿ BP ಗುಳಿಗೆ ತಂದು ಕೊಡೋದ್ರಾಗ ನನ್ನ BP ಏರಿರ್ತೈತೆ ಅವ್ವ. ತೊಗೊಂಡು ನಾನು ಇರಲಿಲ್ಲ, ಶುಗರ್ ಸರ್ರ ಅಂತ ಏರಿ ಶೆಟ್ಟದಲ್ಲ ಹೋಗಬಾರ್ದ ಇದು ಮುದುಕಿ ಅನ್ನೋಂಗೆ ಆಗಿಬಿಟ್ಟಿರ್ತೈತೆ ನನಗಂತರು. ಹೌದೌದು. ಬೆಂಡ್ಲಾರ ನನ್ನ ಮಗಳು ಹಳ್ಯಾ ಬರಾಕತ್ತಾರ ಸರ್ಕೊರ್ರೆ. ಯಾಕೆ ನೀವು ನನ್ನ ಮನೆ ಬಕ್ಕಲಾಗಿ ಅದಕ್ಕೆ ನಿಂತು ಕುದ್ದಾಡಕತ್ತೀರಿ? ಏನಿದ್ದಿದ್ದು ಅಲ್ಲೇ ಹೊರಗೆ ಮಾತಾಡ್ಕೊರೆ ಇವತ್ತು ತಯಾರಾತಾಗ. ಹೆಂಗೆ ಮಾಡ್ತೀಯ ಶಾಂತಕ್ಕ ಒಂದಿಟ್ಟು ನೋಡಾಕತ್ರ? ನಿಂದು ಭಾರಿ ಇವ ಆತು. ಎದಕ್ಕೆ ಬರಕತ್ತಾರಂತ ಏನಾರ ವಿಶೇಷನ? ನೀನು ಬಾಯಿ ಹರ್ಕಿಂದ ಹಂಗಾಗ್ಲಿ ತಾಯಿ, ಬಾಯಾಗ ಒಂದು ಇಡೀ ಬೆಲ್ಲನ ಹಾಕ್ತೀನಿ ನಾನು. ಇನ್ನು ಪೂರ ಗೊತ್ತಿಲ್ಲ ನನಗೂ, ಹಂಗೆ ಬರಾತೀನಿ ಅಂದ್ರೆ ಆಯ್ತು ಬರ್ರವ ಅಂದೆ ಅಷ್ಟೆ. ಬೆಲ್ಲ ಶಾಂತಕ್ಕ? ಶಿವಿಟು ಪೇಡೆ ಬಾಕ್ಸ್ಬೇಕ. ಏನ ಬೆಂಡ್ಲಿ ಪೇಡೆ ಬಾಕ್ಸ್ಬೇಕಾ? ಪೇಡೆ ನಮ್ಮ ಮನಿ ಅಂತ ತಿಳ್ಕೊಂಡು ಏನು ಬೇಕ್ರಿ ಅಂತ ಮಾಡಿ ಅದನ್ನ ಹಡಿಬಿಟ್ಟಿ ಇಷ್ಟು ದಿನ ಸಕ್ಕರೆ ಕೊಡು ಚಾಪಿ ಕೊಡು ಅಂತ ಬರ್ತಿದ್ದಿ. ಪೇಡೆ ಬಾಕ್ಸ್ಬೇಕಾ ನಿನಗೆ? ಅಲ್ಲ ಬೆಂಡ್ಲಿ ಹೋಗಲ್ಲೇ ಬಸ್ ಸ್ಟ್ಯಾಂಡ್ನಾಗ ಐತಿ ಬೇಕ್ರಿ, ಹೋಗು ಪೇಡೆನಾರ ತಗೋ, ಡ್ರೈ ಜಾಮೂನಾರ ತಗೋ, ಇಲ್ಲ ರಸಗುಲ್ಲನಾರ ತಗೋ, ಧಾರವಾಡ ಪೇಡೆನಾರ ತಗೋ, ಸುಡುಗಾಡು ತಗೊಂಡು ತಿನ್ ನಡಿಯತ್ತಾಗ. ಇಲ್ಲಿ ಬಂದಾಳ ಬೆಂಡ್ಲಿ, ನಮ್ಮ ಮನಿ ಏನು ಬೇಕ್ರಿ ಅಂತ ಮಾಡಿ ಅದನ್ನ. ಯಾವ್ಯಾವಕ್ಕೆ ಸಾವು ಬರ್ತೈತೆ ಈ ಮುದುಕಿಗೆ ಬರುವಂತಲ್ಲ ಬಂದು ಪಟ್ ಅಂತ ಕೆಡ್ಕೊಂಡಾರ ಹೋಗ್ಬೋಲ್ತಾಗ. ಏನ್ ನಿಂದ್ರಿಸ್ಕೊಡೋದಲ್ಲ, ನೀರು ಕುಡಿಸ್ಕೊಡೋದಲ್ಲ. ನೀನು ಊರ್ ಬೆಂಡ್ಲಿ ಬಂತಡಿ ನಿನಗ. ಅಂತಕ್ಕ ಮೊದಲ ಆ ಮುದುಕಿ ಕಿವಿಗೆ ಆ ಪಾರ್ವತಿಗೆ ಒಂದ್ ಮಷಿನ್ ತಂದ ಹಾಕಾಕ ಏನ್ ಕಾಡ್ತತೆ ಆ ಮುದುಕಿ. ಅದನ್ನ ಮಾತಾಡ್ಸಿಲ್ಲ ಅಂದ್ರೂ ಜಗಳಕ್ಕೆ ಬರ್ತಾಳ. ಅತ್ತಿಯಾರ ಈಗ ನೀವ್ ಎದ್ದು ಹೇಳಿಲ್ಲ ಅಂದಿದ್ರ ಬೆಂಡ್ಲ್ಯಾರ ಇಲ್ಲಿಂದ ಹೋಗತ್ತಿದ್ದಿಲ್ಲ ತಲೆ ಹಿಡ್ಸಾಕ. ಬೆಂಡಿಕಾಯಿ ಪಲ್ಯ ಮಾಡ್ತೀಯಾ? ಮಾಡಿ ನಡಿ, ನಾನೇನ್ ಕೇಳ್ತಿ? ನಾ ತಿನ್ನೋದಲ್ಲ ಸುಂಕ ಮೈ ಕಟ್ತಿತ್ತು ನನಗ. ನಂಗೆ ಬೇರೆ ಯಾವ್ದಾರ ಪಲ್ಯ ಮಾಡಿ ನಡಿ. ಬೆಂಡ್ಲ್ಯಾರ ಅಂದ್ರೆ ಬೆಂಡಿಕಾಯಿ ಪಲ್ಯ ಅಂತತಿ. ಏನಾತವ ಇದ್ಕಿದ್ದಂಗೆ ಗಂಡ ಅಂತ ಬರ್ತೇನಂದ್ರಿ? ನನಗೂ ನಮ್ಮನೆ ಗಾಬ್ರಿನ ಆತ ಏನಾರ ಏನಪ್ಪ ಅಂತೇಳಿ. ಆರಾಮದಿರಲ್ಲ ಇಬ್ರು? ಹ್ಞೂ ಬೇ ಆರಾಮದೇನಿ. ಅವ ಇಲ್ಲಿಗೆ ಯಾಕೆ ಬಂದಿದ್ದೆ ಹೇಳಣ? ಅದ ರೀ ಅತ್ತಿಯರ ಮಾವರ ಅದೇನು ಗೊತ್ತೇನ್ರಿ, ನೀವು ಅಜ್ಜ ಅಜ್ಜಿ ಹೇಗಾಗತ್ತೀರಿ? ಹೌದಾ? ಅಯ್ಯವ್ವ ದೇವ್ರೆ, ಎಷ್ಟು ದೇವ್ರಿಗೆ ಹರಕೆ ಕಟ್ಕೊಂಡಿದ್ದೆ, ಎಷ್ಟು ದೇವ್ರು ಬೇಡ್ಕೊಂಡಿದ್ದೆ. ಒಳ್ಳೇದಾತವ ಯವ್ವ. ಅಲ್ಲ ಮಗಳೇ, ನಿನ್ನ ಬಾಯಾಗಿ ಮಾತು ಕೇಳಕ್ಕೆ ಎಷ್ಟು ದಿನದಿಂದ ಕಾದಿದ್ದೆ ನಾನು. ಅವತ್ತು ಹೇಳಿದ್ನಿಲ್ಲ ನಾನು ಒಳ್ಳೇರಿಗೆ ಒಳ್ಳೇದಾಕತ್ತೆ ಅಂತೇಳಿ. ಅವತ್ತು ಬಂದು ನಿಮ್ಮ ಅತ್ತಿ ನಿನಗೆ ಹಿಂಗೆ ತೊಂದರೆ ಐತೆ ಅಂತ ಹೇಳತ್ಲೆ ದ್ರಾಕ್ಷಾಣಿಯರವ್ವ, ದ್ರಾಕ್ಷಾಣಿ ಆಕೆ ಹೇಳತ್ಲೆ ನಾನು ಎದಿನ ದಸಕ್ಕಂದಿತ್ತವ. ಅಂದ್ರೆ ಡಾಕ್ಟ್ರು ಹಿಂಗೆ ಅಂದಾರ ಅಂತ ನಿಮ್ಮಿಬ್ರಿಗೆ ಗೊತ್ತಾಗಿತ್ತನ? ಗೊತ್ತಾಗಿತ್ತವ. ಬಾಯ್ ಬಿಡ್ಲಾರ್ದಂಥ ಪರಿಸ್ಥಿತಿಯಾಗ ನಾವು ಇದ್ವಿ. ಬರೀ ದೇವ್ರು ಬಿಡ್ಕೊಳ್ಳೋದು ಬಂದ್ಬಿಟ್ರೆ ನನಗೆ ಬೇರೆ ಏನು ಇದ್ದಿದ್ದಿಲ್ಲ ನೋಡುವ. ಹೆಂಗೆ ಒಟ್ಟು ದೇವ್ರೊಂದು ಒಳ್ಳೇದು ಮಾಡಿದ್ನಲ್ಲ ಅಷ್ಟೇ ಸಾಕು ಬಿಡು ಹೋಲಿ. ಇದ ಖುಷಿಗೆ ಏನು ಬಾ ಇದು ಏನು ತಿದ್ದಿ ಹೇಳೋದನ್ನ ಮಾಡಿಕೊಡ್ತೇನೆ. ಇದನ್ನ ಹೇಳಕ್ಕೆ ಬರ್ತೇನೆ ಅಂದ್ರೇನ ಇವ ನಾ ಎಷ್ಟು ಹೆದರಿದ್ದೀವ ಯವ್ವ ಆತಾಗ. ಅಲ್ಲ ಪಾಟೀಲಣ್ಣರಿಗೆ ಎಷ್ಟು ಖುಷಿಯಾಗಿರ್ಬೋದಲ್ಲ. ಪಾಪ ಒಳ್ಳೆ ಮನುಷ್ಯರವ ಯವ್ವ, ಪುಣ್ಯಾತ್ಮರ. ಹೋಲ್ ಬಿಡು ಎಲ್ಲ ಒಟ್ಟು ಒಳ್ಳೇದಾತಲ್ಲ ಅಷ್ಟೇ ಸಾಕು. ತಡಿ ಸಿಹಿ ಏನಾರ ಮಾಡ್ಕೊಂಬರ್ತೇನೆ.